ಟೆಸ್ಟಿಂಗ್ ಅದನ್ನ ಮಾಡ್ತಾ ಇರೋದು. ನಾನು ಚಿಕ್ಕದಾಗಿರೋದನ್ನ 2 ಗ್ಲಾಸ್ ತಗೊಂಡಿದ್ದೀನಿ. ಇದೇ ಗ್ಲಾಸ್ ಅಲ್ಲಿ ಇದು ORP ಅಂತ ಹೇಳ್ತೀವಿ. ORP ಅಂದ್ರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಿ. ಈ ಒಂದು ORP ಲಿಕ್ವಿಡ್ ಅನ್ನ ಯಾವ ನೀರಿಗೆ ಹಾಕ್ತಿವೋ ಆ ನೀರು ಒಂದು ಬಣ್ಣವನ್ನ ಬದಲಾಯಿಸಬೇಕು. ಆ ಬಣ್ಣವನ್ನ ಬದಲಾಯಿಸಿದ್ರೆ ಯಾವ ರೀತಿ ಬಣ್ಣ ಅಂದ್ರೆ ಇದರಲ್ಲಿ ಮಾರ್ಕ್ ಮಾಡಿ ತೋರಿಸಿರ್ತಾರೆ, ರೋಸ್ ಕಲರ್, ಪಿಂಕ್ ಕಲರ್. ಈ ಪಿಂಕ್ ಕಲರ್ ಆಗಿ ಬಂದ್ರೆ ಆ ನೀರು ನಮ್ಗೆ ಕುಡಿಯೋದಕ್ಕೆ ಯೋಗ್ಯ. ಆ ನೀರಲ್ಲಿ ಸಾಕಷ್ಟು ಪ್ರಮಾಣ ಖನಿಜಾಂಶಗಳು, ಲವಣಾಂಶಗಳು ಅಡಗಿದೆ ಅಂತ ಹೇಳ್ತಾರೆ. ಕೆಟ್ಟ ಅಂಶ ತುಂಬಾ ಕಡಿಮೆ ಪ್ರಮಾಣ ಇದೆ ಅಂತ ಕೂಡ ನಾವು ಅದನ್ನು ಟೆಸ್ಟ್ ಅಲ್ಲಿ ಹೇಳ್ತೀವಿ. ಈ ಲಿಕ್ವಿಡ್ ಅನ್ನ ಯಾವ ನೀರಿಗೆ ಹಾಕುವಾಗ ಅದು ವೈಟ್ ಆಗೇ ಇರುತ್ತೆ, ಅಂದ್ರೆ ಕಲರ್ ಬದಲಾಗಲ್ಲ. ಆ ನೀರಲ್ಲಿ ಸಾಕಷ್ಟು ಪ್ರಮಾಣ ಕೆಟ್ಟ ಅಂಶಗಳು ಸೇರ್ಕೊಂಡಿದೆ. ಆ ನೀರು ಕುಡಿದ್ರೆ ಇನ್ನು ಕಾಯಿಲೆಗಳು ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ನಾನು ಬೇರೆ ನೀರು ಕಂಪೇರ್ ಮಾಡ್ತಾ ಇಲ್ಲ. ನನ್ನ ಜೇಡಲ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಬೆಸ್ಟ್ ಆಗಿ ಕ್ವಾಲಿಟಿ ಆಗಿದೆಯಾ ಇಲ್ವಾ? ಈ ಲಿಕ್ವಿಡ್ ನೀವು ಯಾವ ಸೈಂಟಿಸ್ಟ್ ಬೇಕಾದ್ರೆ ತಗೊಂಡೋಗಿ ತೋರಿಸಬಹುದು, ಅವರು ಅಂತಾನೆ ಹೇಳ್ತಾರೆ ಬೆಸ್ಟ್. ಹೌದು, ಇದು ಚೆಕ್ ಮಾಡುವಾಗ ಒಳ್ಳೇದು, ನಾವೇ ಮಾಡಿ ಕಳಿಸಿರೋದು ಅಂತ ಹೇಳ್ತಾರೆ. ಸೈಂಟಿಸ್ಟ್ ಪ್ರೂವ್ ಆದ ನಂತರನೇ ಈ ಒಂದು ಲಿಕ್ವಿಡ್ ಬಂದು ಡಿಸ್ಟ್ರಿಬ್ಯೂಟ್ ಮಾರ್ಕೆಟಿಂಗ್ ನಡೆಯುತ್ತೆ. ಆ ಲಿಕ್ವಿಡ್ ಅನ್ನು ನಾನು ಟೆಸ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಒಂದು ಗ್ಲಾಸ್ ಅಲ್ಲಿ ನಾನೊಂದು 2-3 ಡ್ರಾಪ್ ಹಾಕ್ತೀನಿ. ಫಸ್ಟ್ ಇದ್ರೊಳಗಡೆ 1 2 3 ಸೇಮ್ 3 ಡ್ರಾಪ್ ಹಾಕಿದ್ದೀನಿ. ಇದೇ ವಾಟರ್ನ ಏನ್ ಮಾಡ್ತೀನಿ, ನಾನು ಹಿಂಗೆ ಡೈರೆಕ್ಟ್ ಆಗಿ ಹಿಡಿತೀನಿ. ನೋಡ್ಬೋದು, ಪಿಂಕ್ ಕಲರ್ ಆಗಿ ಬಂದು ಫುಲ್ ಆಗಿ ಪಿಂಕ್ ಕಲರ್ ಆಗಿದೆ. ಒಂದು ನೀರಲ್ಲಿ ಸಾಕಷ್ಟು ಪ್ರಮಾಣ ಒಳ್ಳೆ ಅಂಶಗಳಿದೆ, ಕೆಟ್ಟ ಅಂಶ ಸತ್ತೋಗಿದೆ ಅಂತ ಕೂಡ ರುಜುವಾತಾಗಿದೆ. ಹೈಡ್ರೋಜನ್ ಅಂಶ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ರುಜುವಾತಾಗಿದೆ. ಅದೇ ನನ್ನಮ್ಮ ಇಲ್ಲಿ ಕೊಟ್ಟಿಲ್ವಾ ಒಂದ್ ಸ್ವಲ್ಪ ನೀರು, ಹಾರ್ವೋ ವಾಟರ್, ಅದಕ್ಕೆ ನಾನು ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಗ್ಲಾಸಲ್ಲಿ ಬಂದು ಏನ್ ಮಾಡ್ತೀನಿ ಅಂದ್ರೆ ಒಂದು 3 ಡ್ರಾಪ್ ಈ ಒಂದು ORP ಅನ್ನ ಹಾಕ್ತೀನಿ. ಅದೇ ಅಮ್ಮ ಹಾರುವ ನೀರನ್ನ ನಾನು ಏನ್ ಮಾಡ್ತೀನಿ ಇದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟೇ ನೀರು ಹಾಕುವಾಗ್ನು ಆ ಬಣ್ಣ ಏನಾಗಲ್ಲ, ಬದಲಾಗ್ತಾ ಇಲ್ಲ. ರೀಸನ್ ಏನಂದ್ರೆ, ನಾನು ವಾಟರ್ ಮಿಷಿನ್, ಬೇರೆ ವಾಟರ್ ಮಿಷಿನ್ ತಪ್ಪಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದು ಏನು ಕೆಲಸ ಮಾಡ್ಬೇಕು ಅಷ್ಟು ಮಾತ್ರನೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಜೇಡಲ್ ಆಲ್ಕಲೈನ್ ಹೈಡ್ರೋಜನ್ ಮಿಷಿನ್ ಇದು ಏನ್ ಮಾಡ್ತೀವಿ, ಇದು ಒಂದು ಫಿಲ್ಟರ್ ಇಲ್ಲ. ಇದು ನಾವು ಹೇಳ್ಕೊಳ್ತೀವಿ ಸರ್, ಇದು ಪ್ಯೂರಿಫೈರ್ ಸರ್, ಫಿಲ್ಟರ್ ಸರ್. ಇದು ಫಿಲ್ಟರ್ ಇಲ್ಲ. ನೀರನ್ನ ಶುದ್ಧೀಕರಿಸಿ ನೀರಲ್ಲಿ ಬೇಕಾಗಿರ್ತಕ್ಕಂಥ ಕೆಟ್ಟ ಅಂಶನೆಲ್ಲ ಒಂದು ಕಡೆ ಕಳಿಸಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಒಂದು ಕಡೆ ಕಳಿಸುವಂತ ಒಂದು ಮಿಷನ್ ಇದೆ. ಅಂದ್ರೆ ನೀರಲ್ಲಿ ಇರ್ತಕ್ಕಂಥ ಕೆಟ್ಟ ಅಂಶನ ಬೇರ್ಪಡಿಸುವಂತ ಮಿಷನ್ ನನ್ನ ಜೇಡಲ್ ಆಲ್ಕಲೈನ್ ಹೈಡ್ರೋಜನ್ ಮಿಷನ್. ಇದು ನೋಡ್ಬೋದು, ಕಂಪೇರ್ ಮಾಡಿ ನೋಡ್ಬೋದು. ಈ 2 ಹಾರ್ವೋ ವಾಟರ್ ಒಂದು, ಜೇಡ ವಾಟರ್ ಒಂದು, ಇನ್ನೊಂದು ಹಾರ್ವೋ ವಾಟರ್ ಒಂದು, ಜೇಡ ವಾಟರ್ ಒಂದು. ಜೇಡ ವಾಟರ್ ಅಲ್ಲಿ ಪಿಂಕ್ ಕಲರ್ ಆಗಿದೆ, ಬ್ಲೂ ಕಲರ್ ಆಗಿದೆ. ಅದೇ ಹಾರ್ವೋ ವಾಟರ್ ಅಲ್ಲಿ ವೈಟ್ ಆಗಿನೇ ಇದೆ, ನೆಕ್ಸ್ಟ್ ಯೆಲ್ಲೋ ಕಲರ್ ಆಗಿದೆ. ನಮ್ಮ ಮನುಷ್ಯನಿಗೆ ಬರ್ತಾ ಇರ್ತಕ್ಕಂಥ ಕಾಯಿಲೆಗಳು ಸಾಕಷ್ಟು ಪ್ರಮಾಣ ನೀರಿನಿಂದ ಬರುತ್ತೆ ಅಂತ ಹೇಳ್ತಾರೆ. ನೀರು ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾತ್ರ ಕುಡಿಯೋಕ್ಕೋಸ್ಕರ ಇಲ್ಲ. ನೀರು ಸಾಕಷ್ಟು ಪ್ರಮಾಣ ಒಂದು ವ್ಯಕ್ತಿ ಅವರ ತೂಕಕ್ಕೆ, ಅವರ ಎತ್ತರಕ್ಕೆ ಹೊಂದಿಸಿ ಅವರ ನೀರನ್ನ ಕುಡಿಬೇಕಾಗಿ ಬರುತ್ತೆ. ಎಷ್ಟು ನೀರು ಅಂದ್ರೆ 2.5 ಲೀಟರ್ ಇಂದ 3.5 ಲೀಟರ್ ವರೆಗೂ ನೀರನ್ನ ಪ್ರತಿನಿತ್ಯ ಒಂದು ವ್ಯಕ್ತಿ ಕುಡಿಬೇಕಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ನೀರು ಬಂದು ಸುಮ್ಮನೆ ಇದು ಅವಶ್ಯಕತೆಯಾಗಿ ಬೇಕಂತ ಹೇಳಿ ನಾವು ಕುಡಿತಾ ಇದೀವಿ. ಅದನ್ನ ತಪ್ಪಿಸಿ ನೀರನ್ನು ಚೆನ್ನಾಗಿ ಕುಡಿಲಿಕ್ಕೆ ಪ್ರಯತ್ನ ಪಡಿ, ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಗೆ ಬೆಸ್ಟ್ ವಾಟರ್ ಬೇಕಾ, ಒಂದು ಒಳ್ಳೆ ಆರೋಗ್ಯ ವೃದ್ಧಿಸುವಂತ ನೀರು ಬೇಕಾ, ನನ್ನ ಸರಾಕೆ ಜೇಡಲ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಇಲ್ಲಿ ಬಂದು ನಿಮ್ಗೆ ಸಂಪೂರ್ಣವಾಗಿ ಫ್ರೀ ಇರುತ್ತೆ. ನನ್ನ ಸರಾಕೆಯಲ್ಲಿ ಈ ಒಂದು ವಾಟರ್ ನಾನು ಹೇಳ್ತೇನೆ ಈಕ್ವಲ್ 10,000, 1 ಲೀಟರ್ ವಾಟರ್ ಬಂದು ಈಕ್ವಲ್ 10,000 ಅಂತ ಹೇಳ್ತೀನಿ, 10,000 ಅಂತ ಹೇಳ್ತೀನಿ. ಏನಕ್ಕೆ 1 ಲೀಟರ್ ನೀರು 10,000 ಅಂತ ಹೇಳ್ತೀರ ಅಂದ್ರೆ, ಈ ನೀರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತ ಅಷ್ಟು ಶಕ್ತಿ ಸಿಕ್ಕತ್ತೆ. ಅದರಿಂದ ನಾನು ಇದ್ರ ಬೆಲೆ ತುಂಬಾ ಜಾಸ್ತಿನೇ ಹೇಳ್ತೀನಿ. ಈಗ ತುಂಬಾ ಜನ ವಿರಾಟ್ ಕೊಹ್ಲಿ ಕುಡಿತಾರೆ, ಮೋದಿ ಅವರು ಕುಡಿತಾರೆ, ಆತರ ರಿಚೆಸ್ಟ್ ಪೀಪಲ್ಸ್ ಆಕ್ಟರ್ಸ್ ಬಂದು ನೀರು ಕುಡಿತಾರೆ. ನೀವು ನೋಡಿ, 1 ಲೀಟರ್ 3,000, 4,000, 5,000, 10,000. ಏನಕ್ಕೋಸ್ಕರ ಅವರು ಅಷ್ಟು ವ್ಯಾಲ್ಯೂಬಲ್ ನೀರನ್ನ ಕುಡಿತಾರೆ ಅಂದ್ರೆ, ಅವ್ರ ಹೆಲ್ತ್ ಬಂದು ಚೆನ್ನಾಗಿರ್ಬೇಕು, ಅವ್ರಿಗೆ ಗೊತ್ತಾಯ್ತು ಆರೋಗ್ಯ ಕಾಪಾಡ್ಕೋಬೇಕಂತ ಹೇಳ್ಬಿಟ್ಟು. ನನ್ನ ಜನರಿಗೆ 3,000, 4,000 ಕೊಟ್ಟು ನೀರು ಕುಡಿಯೋಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನನ್ನ ತುಮಕೂರಲ್ಲಿ 10 ವರ್ಷವಾಗಿ ಈ ಬ್ರಾಂಚಸ್ ಅನ್ನು ನಡೆಸ್ತಾ ಇದ್ದೀನಿ. ಜೇಡಲ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಬೆಲೆ, ನೀರಿನ ಬೆಲೆ ಜಾಸ್ತಿ ಇದೆ. ಆದ್ರೂ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಜನರಿಗೂ ಕುಡಿಲಿಕ್ಕೆ ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಮಾತ್ರ ನಾವು ಅವರಿಗೆ ಪ್ರತಿನಿತ್ಯವಾಗಿ ಕೊಡ್ತಾ ಇದ್ವಿ. ಅದೊಂದು ಕಾನ್ಸೆಪ್ಟ್ ನಿಮ್ಗೆ ಗುಣ ಮಾಡಿ, ಸ್ವಲ್ಪ ಇಂಪ್ರೂವ್ ಮಾಡಿ. ಗುಣ ಅಂತಂದ್ರೆ ಯಾರ ಕೈಲಿ ಗುಣ ಮಾಡ್ಲಿಕ್ಕೆ ಆಗಲ್ಲ, ಸುಧಾರಿಸಬಹುದು ಅಷ್ಟೇ. ಮನುಷ್ಯನ ದೇಹದ ಕಾಯಿಲೆಯನ್ನು ಗುಣ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ, ಸುಧಾರಿಸಬಹುದು. ಅವರ ಆರೋಗ್ಯವನ್ನ ಸುಧಾರಿಸುವಲ್ಲಿ ನನ್ನ ನೀರು ಬಂದು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದು ಸರ್ಟಿಫಿಕೇಟ್ ಕೂಡ ಆಗಿದೆ. ಅಮೆರಿಕದಿಂದ ಬೇಕಾದಂತ ಸರ್ಟಿಫಿಕೇಟ್ಗಳು ಬಂದಿದೆ, ಸೌತ್ ಕೊರಿಯಾದ ಬೇಕಾದ ಸರ್ಟಿಫಿಕೇಟ್ಗಳು ಬಂದಿದೆ. ಆ ಸರ್ಟಿಫಿಕೇಟ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಅದನ್ನ ನೋಡಬಹುದು. ನೆಕ್ಸ್ಟ್ ಇನ್ನೊಂದು ತೋರಿಸಿ, ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಈ ಟೆಸ್ಟಿಂಗ್ ಕೂಡ ಮಾಡಿ ನಿಮ್ಗೆ ತೋರಿಸಿ. ನಾನು ಇಲ್ಲಿವರೆಗೂ PH ORP 2 ಕೂಡ ನಾನು ಟೆಸ್ಟ್ ಮಾಡಿ ತೋರಿಸಿದ್ದೀನಿ. ಇವಾಗ ಒಂದು ಟೆಸ್ಟ್ ಮಾಡಿ ತೋರಿಸ್ತೀನಿ. ನಮ್ಮ ದೇಹದಲ್ಲಿ ನೀವು ಎಲ್ಲ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಇನ್ಫಾರ್ಮೇಶನ್ ಕೇಳಿ ನೋಡಿ. 1,00,000 ಕಿಲೋಮೀಟರ್ ಅಷ್ಟು ರಕ್ತನಾಳಗಳು ಇರುತ್ತೆ. ಅಂದ್ರೆ ರಕ್ತನಾಳಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ, ನಮ್ಮ ತಲೆಯ ಕೂದಲಿಗಿನ ತುಂಬಾ ಚಿಕ್ಕದಾಗಿ ಇರುತ್ತೆ ರಕ್ತನಾಳು ನಮ್ಮ ದೇಹದ ಒಳಗಡೆ. ಆದ್ರೆ ಆ ಚಿಕ್ಕ ರಕ್ತನಾಳದ ಒಳಗಡೆ ದಪ್ಪ ಗಡುಸಾದ ನೀರು ಹೋಗಲ್ಲ. ನನ್ನ ಜೇಡಲ್ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷನ್ ಏನ್ ಮಾಡುತ್ತೆ, ನೀರನ್ನ ಹೈನೀಕರಣ ಮಾಡೋದ್ರಿಂದ ನೀರು ದಪ್ಪನಾಗಿ ಇರ್ತಕ್ಕಂಥ ಹರಳುಗಳಾಗಿರ್ತಕ್ಕಂಥ ನೀರು ಸಣ್ಣ ಹರಳುಗಳಾಗಿ ಆಚೆ ಬರುತ್ತೆ. ಆ ನೀರು ಚಿಕ್ಕ ರಕ್ತನಾಳಕ್ಕೂ ಕೂಡ ಹೋಗಿ ಸೇರುತ್ತೆ. ನಾನೀಗ ನಿಮ್ಗೆ ತೋರಿಸಿ ನೋಡಿ. ನಾನು ಒಂದು ಗ್ಲಾಸಲ್ಲಿ ನೀರು ಹಿಡಿತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಇದ್ರ ಒಳಗಡೆ ಸಣ್ಣದಾದ ಮೊಲೆಕ್ಯೂಲ್ಸ್ ಆಗಿ ಬರ್ತಕ್ಕಂಥ ಒಂದು ವಿಷಯ ನಿಮಗೆ ಕಾಣುತ್ತೆ, ನೋಡ್ಬೋದು. ಈ ನೀರಿನ ಒಳಗಡೆ ಅದು ಹೈನೀಕರಣ ಆಗಿ ಆಚೆ ಬರ್ತಾ ಇರೋದು. ಹೈನೀಕರಣ ಆಗುವಾಗ ನೀರಿನ ಗಾತ್ರ ತುಂಬಾ ಸಣ್ಣ ಆಗುತ್ತೆ. ನೀರಿನ ಗಾತ್ರ ಯಾವಾಗ ಸಣ್ಣ ಆಗುತ್ತೋ
ಅವಾಗ ಮನುಷ್ಯನ ದೇಹಕ್ಕೆ ಎಲ್ಲಾ ರಕ್ತನಾಳಗಳಿಗೂ ರಕ್ತ ಏನಾಗುತ್ತೆ ಸರಿಯಾದ ಪ್ರಮಾಣದಲ್ಲಿ ಸಂಚಾರ ಆಗುತ್ತೆ. ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗುತ್ತೋ, ರಕ್ತ ಸಂಚಾರ ಆದ್ರೆ ಮನುಷ್ಯನಿಗೆ ಎಲ್ಲಾ ಸಮಸ್ಯೆಗಳು ತನ್ನಿಚ್ಚಿಗೆ ತಾನೇ ಸರಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಮನುಷ್ಯನ ದೇಹದ ಒಳಗಡೆ ಇರುತ್ತೆ. ಆ ಶಕ್ತಿಯನ್ನ ನಾವೇ ಇಂಪ್ರೂವ್ ಮಾಡ್ಕೋಬೇಕು. ಅದು ನೀರಿನ ಮುಖಾಂತರ ಸಿಕ್ಕತ್ತೆ ಅಂತ ನಾನು ಹೇಳಿಕೆ ಈ ಒಂದು ಪ್ರೂಫ್ ಅನ್ನ ಮಾಡ್ತಾ ಇದೀನಿ. ನೋಡ್ಬೋದು ಎಷ್ಟು ಸಣ್ಣ ಸಣ್ಣ ಮೊಲಿಕ್ಯೂಲ್ಗಳು, ಅಂದ್ರೆ ಸಾಫ್ಟ್ ನೀರು ಅಂತ, ತುಂಬಾ ಮೃದುವಾದ ನೀರು ಅಂತ ಹೇಳ್ತೀವಿ. ಇದರ ಒಳಗಡೆ pH ಇದೆ, ವಾಪಿ ಮೈನಸ್ ತುಂಬಾ ಮೈನಸ್ ಆಗಿ ಅಂದ್ರೆ ಬೆಸ್ಟ್ ಕ್ವಾಲಿಟಿ ನೀರು ಅಂತ ಹೇಳಿ ನಾವು ಪ್ರೂಫ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಈ ಒಂದು ಅಯನೀಕರಣ ಆಗಿರ್ತಕ್ಕಂಥ ನೀರು ನೀವು ನೋಡ್ಬೋದು. ಈ ನೀರು ಕುಡಿಯುವಾಗ ಸಾಫ್ಟ್ ಆಗಿರುತ್ತೆ. ದೇಹದ ಎಲ್ಲೆಡೆಗೂ ಕೂಡ ನೀರು ಸಂಚಾರ ಆಗೋದ್ರಿಂದ ಮನುಷ್ಯನ ದೇಹಕ್ಕೆ ಸಾಕಷ್ಟು ಪ್ರಮಾಣ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ. ರಕ್ತ ಸಂಚಾರ ಚೆನ್ನಾಗಿ ಆಗುವಾಗ ಅವರ ದೇಹದಲ್ಲಿ ತನ್ನಿಚ್ಚಿತಾನೆ ಎಲ್ಲಾ ಕಾಯಿಲೆಗಳು ಸುಧಾರಣೆ ಆಗ್ತಾ ಹೋಗುತ್ತೆ. ಇದು ನಾವು ಕಾಯಿಲೆ ಗುಣ ಮಾಡ್ತೀವಿ ಅಂತ ಹೇಳಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಸುಧಾರಿಸಲಿಕ್ಕೆ ನನ್ನ ಹತ್ರ ಬೇಕಾಗ್ತಕ್ಕಂಥ ಅಷ್ಟು ಉಪಕರಣ ಇದೆ. ನನ್ನ ಥೆರಪಿ, ಪ್ರಿವೆನ್ಷನ್ ಥೆರಪಿ, ಕಾಯಿಲೆ ಬರಕ್ಕಿಂತ ಮುಂಚೆ ಯಾರು ಬೇಕಾದ್ರೂ ಬಂದು ಈ ಟ್ರೀಟ್ಮೆಂಟ್ ಅನ್ನು ಮಾಡಬಹುದು. ಸಂಪೂರ್ಣವಾದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನನ್ನ ದೇಶದಲ್ಲಿ ಸ್ವಲ್ಪ ಜನ ಮಟ್ಟಿಗೆ ಆ ಒಂದು ಪ್ರಿವೆನ್ಷನ್ ಥೆರಪಿಲಿ ಇರ್ತಾರೆ, ಇನ್ನು ಸ್ವಲ್ಪ ಜನ ಪ್ರಾಕ್ಟೀಸ್ ಅನ್ನ ಮಾಡಲ್ಲ. ಅದಕ್ಕೋಸ್ಕರ ನಾವು ಈ ತುಮಕೂರಲ್ಲಿ ಯಾರೆಲ್ಲ ವಯಸ್ಸಾಗಿರೋರಿದ್ದಾರೆ, ತುಂಬಾ ಕಷ್ಟಪಡುವಂತ ಜನ ಇದ್ದಾರೆ, ಅವರಿಗೆ ನೀವು ಕಾಯಿಲೆ ಇಟ್ಕೊಂಡು ನನ್ನ ಆಫೀಸಿಗೆ ಬನ್ನಿ, ನಾನು ನೀರು ಕೊಡ್ತೀನಿ, ಥೆರಪಿ ಕೊಡ್ತೀನಿ. ನಿಮ್ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಸಾಕಷ್ಟು ಪ್ರಮಾಣ ನಿಮಗೆ ಆ ಒಂದು ಅನುಕೂಲ ಆಗುವಂತರ ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ. ಕಾಯಿಲೆ ಗುಣ ಮಾಡ್ಲಿಕ್ಕೆ ಆಗಲ್ಲ, ಸುಧಾರಿಸಲಿಕ್ಕೆ ಆಗುತ್ತೆ. ಅದನ್ನ ನನ್ನ ವಾಟರ್ ಮಿಷಿನ್ ಮಾಡುತ್ತೆ. ನಿಮ್ ಕಾಯಿಲೆ ಸುಧಾರಿಸಬೇಕಾ, ನನ್ನ ಜೇರ ವಾಟರ್ ನ ಕುಡಿರಿ, ಬೆಟರ್ ಆಗಿ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ನಾವು ಕುಡಿಲಿಕ್ಕೆ ಮಾತ್ರ ನೀರು ನೋಡುದು. ಇದರಲ್ಲಿ ಇನ್ನೊಂದು ಎಕ್ಸಿಟ್ ವಾಟರ್ ಅಂತ ನಾವು ಹೇಳ್ತೀವಿ, ಅಂದ್ರೆ ನೀರು ಹೊರಗಡೆ ಹೋಗುವಂತ ನೀರು ಅಂತ ಹೇಳ್ತೀವಿ. ಹೊರಗಡೆ ಒಂದು ಪೈಪ್ ಲೈನ್ ನೀರು ಹೋಗುತ್ತೆ, ಇದನ್ನ ಅಸಿಡಿಕ್ ನೀರು ಅಂತ ಹೇಳ್ತೀವಿ. ಅಸಿಡಿಕ್ ನೀರ್ ಅಂದ್ರೆ ನಮ್ಮ ದೇಹದ ಮೇಲ್ಪದರ, ಚರ್ಮದ ಕಾಂತಿ ಏನಿದೆಯೋ, ಚರ್ಮದ ಕಾಂತಿಯನ್ನ ಹೆಚ್ಚಿಸಲಿಕ್ಕೆ ಬೇಕಾದಂತ ಶಕ್ತಿ ಹೊರಗಡೆ ಹೋಗುವಂತ ನೀರಲ್ಲಿ ಸಿಗುತ್ತೆ. ಅದು ಅಯನೀಕರಣ ಆಗಿರೋದ್ರಿಂದ ಮನುಷ್ಯನ ಚರ್ಮದಲ್ಲಿ ಕಪ್ಪು ಮಚ್ಚೆ ಇರ್ಬೋದು, ಬಿಳೆ ಮಚ್ಚೆ ಇರ್ಬೋದು, ಸಿಂಕ ಆಗಿರ್ಬೋದು, ಸೋರೇಸಿಸ್ ಆಗಿರ್ಬೋದು, ಇಲ್ಲ ಕಾಲು ಕೈ ಕೊಳಿತಾ ಇರ್ಬೋದು, ಆ ತರ ಸಮಸ್ಯೆಗಳು ಇರುವಾಗನು ನಮ್ಮ ಅಸಿಡಿಕ್ ನೀರನ್ನ ಹಾಕುವಾಗ ಸಂಪೂರ್ಣವಾಗಿ ಆ ಗಾಯ ವಾಸಿ ಆಗಿರೋದು ನನ್ನ ಹತ್ರ ರಿಸಲ್ಟ್ ಕೂಡ ಇದೆ. ತುಂಬಾ ಜನ ಹತ್ರ ಆ ರಿಸಲ್ಟ್ ಕೂಡ ನಾನು ಪ್ರೂಫ್ ಬೇಕಾದ್ರೆ ನಾನು ಮಾಡ್ತೀನಿ. ಸರ್, ನೀರ್ ಹಾಕುವಾಗ ಗಾಯ ಸೆಪ್ಟಿಕ್ ಆಗಿ ಪ್ರಾಬ್ಲಮ್ಸ್ ಆಗುತ್ತೆ. ಹೌದು, ನೀರ್ ಹಾಕುವಾಗ ಸೆಪ್ಟಿಕ್ ಆಗುತ್ತೆ. ಏನಕ್ಕೆ ನೀರಲ್ಲಿ ಆ ಒಂದು ಒಳ್ಳೆ ಅಂಶಗಳು ಇಲ್ಲ ಅಂತಂದ್ರೆ ಪ್ರಾಬ್ಲಮ್ಸ್ ಆಗುತ್ತೆ, ಕೊಳಿತಾ ಹೋಗುತ್ತೆ ಇನ್ನೂ ಜಾಸ್ತಿ. ಆದ್ರೆ ನನ್ನ ಜೇಡೆಲ್ತಾ ಆಲ್ಕಲೈನ್ ಹೈಡ್ರೋಜನ್ ವಾಟರ್ ಮಿಷಿನ್ ಅಲ್ಲಿ ಬರ್ತಕ್ಕಂಥ ಅಸಿಡಿಕ್ ನೀರು ಮನುಷ್ಯನ ದೇಹದ ಚರ್ಮದ ಕಾಂತಿಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಅದಕ್ಕೊಂದು ಚಿಕ್ಕದಾಗಿ ಎಕ್ಸಾಂಪಲ್, ಇಲ್ಲಿ ಅಮ್ಮ ಇದ್ದಾರೆ, ಅಮ್ಮ ಹೆಸರು ಅರುಣಮ್ಮ ಅಂತ ಹೇಳಿ. ನೀವು ಇಲ್ಲಿ ನೋಡ್ಬೋದು, ಮೊದಲ ಅವರ ಫೋಟೋ ಸರಾಕೇರ್ ಬರಕಿನ ಮುಂಚೆ ಇರುವಂತ ಫೋಟೋ ಕೈಯಲ್ಲಿ ನೋಡಬಹುದು. ಎಲ್ಲ ಸೋರಿಯಾಸಿಸ್ ತರ ಪ್ರಾಬ್ಲಮ್ಸ್ ಆಗಿತ್ತು. ಡಾಕ್ಟರ್ ಸಜೆಷನ್ ಕೂಡ ತಗೊಂಡಿದ್ರೆ, ಮೆಡಿಸಿನ್ ಕೂಡ ತಗೊಂಡಿದ್ರೆ, ಗುಡ್, ಒಳ್ಳೇದು. ಆ ನಂತರ ಸರ್ ನನಗೆ ಇನ್ನೂ ಇಂಪ್ರೂವ್ ಆಗಿಲ್ಲ, ಸರಾಕೇರಲ್ಲಿ ನೀವು ಏನೋ ಮಾಡಕ್ಕಾಗುತ್ತೆ ಅಂತ ಕೇಳಿದ್ರು. ಈ ರೀತಿ ಇದ್ದಂತ ಕೈಯನ್ನ ಅಮ್ಮನ ಕೈಗೆ ಪ್ರತಿನಿತ್ಯವಾಗಿ ನಾನು ಸರಾಕೇರಲ್ಲಿ ಒಂದು 2.5 ತಿಂಗಳು ನೀರು ಕೊಟ್ಟು ಇವತ್ತು ನೋಡ್ಬೋದು, 2 ಕೈನ ಅಮ್ಮ ತೋರಿಸಿ, 2 ಕೈ ಇಲ್ಲಿ ನೋಡ್ಬೋದು. ಮೊದಲು ಇದ್ದಂತ ಕೈಗಳಿವು, ಇವಾಗ ಇದ್ದಂತ ಕೈಗಳಿವೆ. ಫಸ್ಟ್ ಈ ರೀತಿಯಾಗಿತ್ತು, ಇವಾಗ ಈ ರೀತಿ ಸಂಪೂರ್ಣ ಕ್ಲಿಯರ್ ಆಗಿದೆ. ಮೊದಲು ಕವರ್ ಕಟ್ಟಿ ಬರ್ತಾ ಇದ್ರು, ಇವಾಗ ಕವರ್ ಇಲ್ಲ. ನೋಡಿ, ಇಲ್ಲಿ ಸ್ವಲ್ಪ ಸ್ವಲ್ಪ ಇದೆ, ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನಿಮ್ಗೆ, ಬಟ್ ಈ ರೀತಿಯಾಗಿ ಸಂಪೂರ್ಣವಾಗಿ ಇಲ್ಲ, ಫುಲ್ ಆಗಿ ಹೋಗಿದೆ. ಕವರ್ ಕಟ್ಟಿ ಎಲ್ಲಾ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇವಾಗ ಅವರ ಅದ್ಭುತವಾದ ಕೈಗಳಿಂದ ಅವರು ಅಡಿಗೆ ಮಾಡಿ ಮನೆಯವರಿಗೆಲ್ಲ ಬಡಿಸಿ ಜೊತೆಲಿ ಜೀವನ ಕೂಡ ಮಾಡ್ತಾರೆ. ಇವತ್ತು ನೀವು ನೋಡ್ಬೋದು, ಈ ಫೋಟೋ ಕೂಡ ನೋಡ್ಬೋದು, ಅವ್ರ ಫೋಟೋಗಳು ಮೊದಲಿದ್ದಂತ ಫೋಟೋದು ಈ ಫೋಟೋಸ್. ನಾವು ಕೇಳಿದ ಅವ್ರ ಹತ್ರನೇ ಏನಾರ ಚೇಂಜಸ್ ಇದೆಯಾ ಹೆಂಗೆ ಅಂತ ಹೇಳ್ಬಿಟ್ಟು. ಅಮ್ಮ ನಮಸ್ತೆ ಅಮ್ಮ, ನಿಮ್ಮ ಹೆಸರು ಅಮ್ಮ? ಎಷ್ಟು ದಿನದಿಂದ ಸರಾಕರಿ ಬರ್ತಾ ಇದ್ರ? ಏನ್ ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ? ಏನ್ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ, ಅವಾಗೆಲ್ಲ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆಮೇಲೆ ತುಂಬಾ 3 years ಇಂದ ಮೆಡಿಸಿನ್ಸ್ ಎಲ್ಲ ತಗೊಂಡೆ, ಹೋಮಿಯೋಪತಿ, ಅಲೋಪತಿ, ಇದು ಇಂಗ್ಲಿಷ್ ಮೆಡಿಸನ್ ಎಲ್ಲಾನು ತಗೊಂಡೆ. ಏನ್ ತಗೊಂಡ್ರು ಆ ಕ್ಷಣಕ್ಕೆ ಗುಣ ಆಗ್ಬೋದು, ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇತ್ತು ಅದೇ ತರ. ತುಂಬಾ ಬೇಜಾರಾಗಿ ಹೋಗ್ಬಿಟ್ಟೆ. ಹೀಗೆ ಇದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿ ಸೆರಾಕೆರೆ ಬರಕ್ ಸ್ಟಾರ್ಟ್ ಮಾಡಿದೆ. ಬಂದಿದ್ದು ಒಂದು 40 daysಗೆ ನನ್ಗೆ ಒಳ್ಳೆ ರಿಸಲ್ಟ್ ಸಿಕ್ತು. ಕೈಯಲ್ಲಿ ಫುಲ್ ರ್ಯಾಷಸ್ ಎಲ್ಲ ಹೊರಟಾಯ್ತು. ನನಗೆ ಒಂಥರ ಖುಷಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಚೆನ್ನಾಗಿದೆ, ಮತ್ತೆ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಕಂಟಿನ್ಯೂ ಆಗಿ ಬರ್ತಾ ಇದ್ದೀನಿ. ಮಧ್ಯ ಒಂದು 10-15 days ಗ್ಯಾಪ್ ಕೊಟ್ಟೆ. ಫುಲ್ ಕಂಪ್ಲೀಟ್ ಆಗಿ ಹೊರಟೋಗಿತ್ತು, ಅಲ್ಲೇ ಇದೆ ಫೋಟೋ. ಕಂಪ್ಲೀಟ್ ಆಗಿ ಹೋದ್ಮೇಲೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದೆ ನಾನು. ಕಾರಣಾಂತರವಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಗ್ಯಾಪ್ ಕೊಟ್ಟಿದ್ದೆ. ಅವಾಗ ಮತ್ತೆ ಸ್ಟಾರ್ಟ್ ಆಯ್ತು. ಸೊ ರೆಗ್ಯುಲರ್ ಆಗಿ ಬರ್ತಾ ಇರೋಣ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ದಿನ ಆಗೋವರೆಗೂ ಬರೋಣ. ನನಗೆ ಶಕ್ತಿ, ದೇವ್ರ ಶಕ್ತಿ ಕೊಟ್ಟಾಗ ನಾನು ಅದರ ವಾಟರ್ ಮೆಷಿನ್ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಸೊ 99% ವಾಸಿ. ಇಲ್ಲಿಂದ ನಿಮ್ಗೆ ಏನಾದ್ರು ನೀರಿಗೆ ಏನೋ ಚಾರ್ಜಸ್ ಮಾಡಿದಾರಾ? ಇಲ್ಲ ಸರ್, ಇದರ ಹಣ ಏನಾರ ಕಲೆಕ್ಟ್ ಮಾಡಿದಾರಾ? ಇಲ್ಲ ಸರ್, ಟೋಟಲ್ ಆಗಿ ಫ್ರೀ ಆಗಿ ಕೊಡ್ತಾ ಇದಾರೆ. ಮೈನ್ ಬ್ಯೂಟಿ ವಾಟರ್ ನನಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಬ್ಯೂಟಿ ವಾಟರ್ ಇಂದ ನನ್ನ ಕೈ ಕಾಲೆಲ್ಲ ಡಿಪ್ ಮಾಡ್ಕೊಂಡು ಕುತ್ಕೊಳ್ತಾ ಇದೆ, ಅದರಿಂದ ನನ್ನ ಕೈ ಕಾಲೆಲ್ಲ ವಾಸಿ. ಬ್ಯೂಟಿ ವಾಟರ್ ಅಸಿಡಿಕ್ ವಾಟರ್, ಅಸಿಡಿಕ್ ವಾಟರ್ ಅದು ಬ್ಯೂಟಿ ವಾಟರ್. ನಿಮ್ ಸ್ಕಿನ್ ಎಲ್ಲ ಕೈ ಎಲ್ಲ ತುಂಬಾ ಚೆನ್ನಾಗಿದೆ, ಕಾಲೆಲ್ಲ ಚೆನ್ನಾಗಿದೆ. ನನ್ನ ತುಮಕೂರು ಜನಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಬನ್ನಿ, ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇದ್ರು ಅದನ್ನ ಕ್ಯೂರ್ ಆಗುತ್ತೆ. ಈ ಥರಕ್ಕೆಲ್ಲ ನಂಬಿ ನೀವು ಆಚೆ ಕಡೆ ಹೊರಗಡೆ ಮೆಡಿಸಿನ್ಸ್ಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡ್ತೀರಾ, ಅದ್ರ ಬದಲು ಇಲ್ಲಿ ಬಂದು ಥೆರಪಿ ತಗೊಳ್ಳಿ. ಬೆಡ್ ಮ್ಯಾಟ್ ಥೆರಪಿ ಇರ್ಬೋದು, ಅಥವಾ ವಾಟರ್ ಥೆರಪಿ ಇರ್ಬೋದು, ಏನಾದ್ರೂ ಇರ್ಬೋದು, ತಗೊಂಡು ನೀವು ಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.